ಕಾಂಗ್ರೆಸ್ನಲ್ಲಿ ಜೋರಾಗಿದೆ ದಲಿತ ರಾಜಕೀಯ. ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾದರು. ಅದಾದ ನಂತರ ಒಂದು 4 ಜನ ಸಚಿವರು ಅಂದ್ರೆ ಇಲ್ಲಿ ಮಹದೇವಪ್ಪ ಅವರು, ಪರಮೇಶ್ವರ್ ಅವರು, ಸತೀಶ್ ಜಾರಕಿಹೊಳಿ ಅವರು, ಯತೀಂದ್ರ ಸಿದ್ದರಾಮಯ್ಯ ಇವರೆಲ್ಲ ಸೇರಿ ಒಂದು ಸಭೆಯನ್ನ ಮಾಡಿದ್ದು ಕೂಡ ಕುತೂಹಲ ಕೆಡೆ ಮಾಡಿಕೊಟ್ಟಿತ್ತು. ಈಗ ಅದು ದೆಹಲಿ ಅಂಗಳಕ್ಕೆ ಹೋದಂತೆ ಕಾಣಿಸ್ತಾ ಇದೆ. ದಲಿತಾಸ್ತ್ರವನ್ನ ಡಿಕೆಶಿ ವಿರುದ್ಧ ಪ್ರಯೋಗವನ್ನ ಮಾಡಲಿಕ್ಕೆ ದಲಿತ ಸಚಿವರು ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಸೊ ಹೀಗಾಗಿ ದೆಹಲಿಯ ಅಂಗಳದಲ್ಲಿದೆ ಈಗ ದಲಿತಾಸ್ತ್ರದ ಚೆಂಡು. ಡಿಕೆಶಿ ವಿರುದ್ಧ ದಲಿತ ಸಚಿವರು ಆಲ್ರೆಡಿ ಹೇಗೆಲ್ಲ ಪ್ಲಾನ್ಗಳನ್ನು ಮಾಡಿದ್ರು. ಅದಾದ್ಮೇಲೆ ಅದಕ್ಕೆ ಡಿಕೆ ಶಿವಕುಮಾರ್ ಅವರು ಬ್ರೇಕ್ ಅನ್ನ ಹಾಕಿದ್ರು. ನೋಡಿದ್ವಿ ದೆಹಲಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ. ಈಗ ಠಿಕಾಣಿಯನ್ನು ಹೂಡಿದ್ದಾರೆ. ಸರಣಿ ಸಭೆಗಳ ಬಳಿಕ ದೆಹಲಿಗೆ ಸತೀಶ್ ಜಾರಕಿಹೊಳಿ ಅವರು ಭೇಟಿಯನ್ನು ಕೊಡ್ತಾ ಇರುವಂಥದ್ದು. ದಲಿತ ಸಮಾವೇಶಕ್ಕೆ ಬ್ರೇಕ್ ಅನ್ನ ಹಾಕಿದ್ದು, ದಲಿತ ಶಾಸಕರು ಸಚಿವರ ಒಂದು ಸಭೆಗೂ ಕೂಡ ಬ್ರೇಕ್ ಅನ್ನ ಹಾಕಿದ್ದು, ಇದೆಲ್ಲವೂ ಕೂಡ ಇವರ ಆಕ್ರೋಶಕ್ಕೆ ಕಾರಣ ಆಗಿದೆ. ಯಾಕೆಂದ್ರೆ ಡಿಕೆ ಶಿವಕುಮಾರ್ ಅವರು ಸರ್ವಾಧಿಕಾರಿಗಳ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ನಾವೇನ್ ಸಭೆನೇ ಮಾಡಂಗಿಲ್ವಾ, ಸಮಾವೇಶವನ್ನೇ ಮಾಡಂಗಿಲ್ವಾ ಅನ್ನುವ ರೀತಿಯಾದಂಥ ಅಸಮಾಧಾನ ಇದು. ಹೈಕಮಾಂಡ್ಗೆ ದೂರನ್ನ ಕೊಡ್ಲಿಕ್ಕೆ ನಿರ್ಧಾರ ಮಾಡಿರುವಂಥದ್ದು. ಅವ್ರು ನಿನ್ನೆ ಮಾತನಾಡ್ತಾ ಹೇಳ್ತಾ ಇದ್ರು, ದೇವಸ್ಥಾನಕ್ಕೆ ಹೋದ್ಮೇಲೆ ಗಂಟೆ ಹೊಡಿದಲೇ ಇರ್ತಾರೇನ್ರಿ ಅಂತ ಹೇಳುವ ಮುಖಾಂತರ ಡೆಲ್ಲಿಗೆ ಹೋದ್ಮೇಲೆ ನಾವಲ್ಲಿರುವಂಥ ನಾಯಕರನ್ನ ಭೇಟಿ ಮಾಡಿದರೆ ಬರೋಕ್ಕಾಗುತ್ತಾ ಅಂತ ಹೇಳಿದ್ರು. ಅದರಲ್ಲೇ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಈಗ ಆಲ್ರೆಡಿ ಸಮಯಾವಕಾಶವನ್ನ ಕೇಳಿದ್ದಾರೆ. ಬಟ್ ಯಾರನ್ನ ಭೇಟಿ ಆಗ್ತಾರೆ, ಯಾರತ್ರ ತಮ್ಮ ದೂರನ್ನ ಹೇಳ್ಕೊಳ್ತಾರೆ ಅನ್ನುವಂಥದ್ದು ಇಂಪಾರ್ಟೆಂಟ್. ಇಲ್ಲಿ ದಲಿತ ಸಮಾವೇಶಕ್ಕೆ ಬ್ರೇಕ್ ಹಾಕಿಸಿದ್ದು ಸ್ಪೆಷಲಿ ಸತೀಶ್ ಜಾರಕಿಹೊಳಿ ಅವರ ಅಸಮಾಧಾನಕ್ಕೆ ಪ್ರಮುಖವಾಗಿ ಕಾರಣ ಆಗಿರುವಂಥದ್ದು. ಬಿಕಾಸ್ ಅದು ಬೆಳಗಾವಿಯಲ್ಲಿ ಆಯೋಜನೆ ಮಾಡಬೇಕು ಅನ್ನುವಂಥ ಪ್ಲಾನ್ ಇತ್ತು ಸತೀಶ್ ಜಾರಕಿಹೊಳಿ ಅವರಿಗೆ. ಈ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ರು ಅವರು. ಸುರ್ಜೇವಾಲ ಮೂಲಕ ಬ್ರೇಕ್ ಹಾಕಿಸಿದ್ರು ಡಿಕೆ ಶಿವಕುಮಾರ್. ಈ ಸಂಬಂಧ ದೂರನ್ನ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ ಸಾಹುಕಾರ್. ಸಾಕಷ್ಟು ವಿಚಾರಗಳಿದಾವೆ. ಅದರಲ್ಲಿ ಪ್ರಮುಖವಾಗಿ ಬೆಳಗಾವಿಯಲ್ಲಿ ನಡೆದಂಥ ಒಂದು ಜೈ ಬಾಪು, ಜೈ ಅಂಬೇಡ್ಕರ್, ಜೈ ಸಂವಿಧಾನ ಸಮಾವೇಶದಲ್ಲಿ ಕಂಪ್ಲೀಟ್ ಆಗಿ ಸತೀಶ್ ಜಾರಕಿಹೊಳಿ ಅವರನ್ನ ಕಡೆಗಣನೆ ಮಾಡಲಾಯಿತು ಅನ್ನುವಂಥದ್ದು. ಜಿಲ್ಲಾಧ್ಯಕ್ಷರ ಆಯ್ಕೆಯ ವಿಚಾರ ಆಗಿರ್ಬೋದು, ಬೆಳಗಾವಿಯ ರಾಜಕಾರಣದಲ್ಲಿ ಪದೇ ಪದೇ ಡಿಕೆ ಶಿವಕುಮಾರ್ ಅವರು ಮೂಗು ತೂರಿಸ್ತಾ ಇರುವಂಥದ್ದಾಗಿರ್ಬೋದು, ಇನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗಲೇಬೇಕು ಅನ್ನುವಂಥ ವಿಚಾರ, ಇವೆಲ್ಲವೂ ಕೂಡ ಸಾಲು ಸಾಲು ಪಟ್ಟಿಯನ್ನು ರೆಡಿ ಮಾಡಿಟ್ಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಡಿಕೆ ಶಿವಕುಮಾರ್ ಅವರ ವಿರುದ್ಧ ದೂರನ್ನ ಕೊಡ್ಲಿಕ್ಕೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಕಾರ್ತಿಕ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ. ಕಾರ್ತಿಕ್, ದಲಿತಾಸ್ತ್ರವನ್ನ ಪ್ರಯೋಗ ಮಾಡಲಾಗ್ತಾ ಇರುವಂತದ್ದು ಡಿಕೆ ಶಿವಕುಮಾರ್ ಅವರ ವಿರುದ್ಧ. ಈಗ ಆಲ್ರೆಡಿ ಪ್ರಮುಖವಾಗಿ 4 ಮೆನ್ ಆರ್ಮಿ ಅನ್ನುವ ರೀತಿಯಲ್ಲಿ ಕಾಣಿಸ್ತಾ ಇರುವಂತದ್ದು KN ರಾಜಣ್ಣ, ಮಹದೇವಪ್ಪ ಅವರು, ಪರಮೇಶ್ವರ್ ಅವರು, ಸತೀಶ್ ಜಾರಕಿಹೊಳಿ ಅವರು ಇವರೆಲ್ಲ ಸೇರ್ಕೊಂಡು ಡಿಸೈಡ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರನ್ನ ಒಟ್ಟಲ್ಲಿ ಕೆಳಗಿಳಿಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರು ಬೇರೆ ದೆಹಲಿಯಲ್ಲೇ ಇರುವಂತ ಕಾರಣಕ್ಕೋಸ್ಕರ ನಾವು ನೋಡೋದಾದ್ರೆ ಯಾರನ್ನೆಲ್ಲ ಭೇಟಿಗೆ ಅವಕಾಶ ಕೇಳಿದ್ದಾರೆ, ಯಾರನ್ನ ಭೇಟಿಯಾಗಬಹುದು, ಅವರ ದೂರಿನ ಪಟ್ಟಿಯಲ್ಲಿ ಏನೇನೆಲ್ಲ ಇದ್ದಾವೆ ಪ್ರಮುಖ ಅಂಶಗಳು ಅಂತ. ಪೃಥ್ವಿ, ಖಂಡಿತವಾಗಿಯೂ ಕೂಡ ಕಾಂಗ್ರೆಸ್ನಲ್ಲಿ ದಲಿತ ಸಚಿವರುಗಳಿಗೆ ಕಡೆಗಣನೆಯನ್ನು ಮಾಡಲಾಗ್ತಾ ಇದೆ. ಜೊತೆಗೆ ಏಕಚಕ್ರಾಧಿಪತ್ಯವನ್ನು ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ನಮ್ಮ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ಅವರು ಅಡೆತಡೆಯನ್ನು ಒಡ್ತಾ ಇದ್ದಾರೆ ಅನ್ನುವಂಥ ಒಂದು ಅಪಸ್ವರ ದಲಿತ ಸಚಿವರುಗಳಲ್ಲಿ ಕೇಳಿಬಂದಿತ್ತು. ಅದರ ಭಾಗವಾಗಿ ಈಗ ಸತೀಶ್ ಜಾರಕಿಹೊಳಿ ಅವರು ಸಚಿವರು ಈಗ ದೆಹಲಿಯಲ್ಲಿ ಇರುವಂಥದ್ದು. ಪ್ರಮುಖವಾಗಿ ಇವತ್ತು KC ವೇಣುಗೋಪಾಲ್ ಅವರನ್ನು ಅವರು ಭೇಟಿ ಆಗ್ತಾರೆ ಅನ್ನುವಂಥ ಒಂದು ಮಾಹಿತಿಯೂ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಅಲ್ಲಿ ಪ್ರಮುಖವಾಗಿ ಒಂದು ದಲಿತ ಸಮಾವೇಶದ ವಿಚಾರ ಆಗಿರ್ಬೋದು, ಜೊತೆಗೆ ರಾಜ್ಯಾಧ್ಯಕ್ಷರ ಅಂದರೆ KPCC ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿಯೂ ಕೂಡ ಅಲ್ಲಿ ಸುದೀರ್ಘವಾಗಿ ಚರ್ಚೆಯನ್ನು ಅವರು ಮಾಡಲಿಕ್ಕಿದ್ದಾರೆ. ಇವತ್ತು ಸಂಜೆ KN ರಾಜಣ್ಣ ಸಚಿವರು ಅವರು ಕೂಡ ದೆಹಲಿಗೆ ಪ್ರವಾಸವನ್ನು ಬೆಳೆಸಲಿಕ್ಕಿದ್ದಾರೆ. ಜೊತೆಗೆ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಿಗ್ಗೆ G ಪರಮೇಶ್ವರ್ ಹಾಗೆ ಮಹದೇವಪ್ಪರವರು ಕೂಡ ದೆಹಲಿಗೆ ಪ್ರಯಾಣವನ್ನು ಬೆಳೆಸಲಿಕ್ಕಿದ್ದಾರೆ. ಈ ಎಲ್ಲ ಸಚಿವರು ಕೂಡ ಹೇಳ್ತಾ ಇರುವಂಥದ್ದು ಒಂದೇ, ನಾವೆಲ್ಲರೂ ಅಂದರೆ ಇಲಾಖೆಯ ಕಾರ್ಯದ ನಿಮಿತ್ತವಾಗಿ ನಾವು ತೆರಳುತ್ತಾ ಇದ್ದೇವೆ, ಜೊತೆಗೆ ಹೈಕಮಾಂಡ್ ಜೊತೆಗೂ ಕೂಡ ಮಾತುಕತೆಯನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು ಯಾವೆಲ್ಲ ಅಂಶಗಳಿದಾವೆ ಅಂತಂದ್ರೆ, ಇಲ್ಲಿ ಒಂದು ದಲಿತ ಸಮಾವೇಶವನ್ನ ದೊಡ್ಡ ಮಟ್ಟದಲ್ಲೇ ಮಾಡಿ ಶೋಷಿತ ಸಮುದಾಯವನ್ನ ಪಕ್ಷದ ಒಳಗೆ ಇಟ್ಟುಕೊಳ್ಳುವಂಥದ್ದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ KPCC ಅಧ್ಯಕ್ಷರ ಬದಲಾವಣೆಗೆ ಸಾಕಷ್ಟು ದಿನಗಳಿಂದ ಕೂಗು ಕೇಳಿ ಬರ್ತಾ ಇತ್ತು. ಡಿಕೆ ಶಿವಕುಮಾರ್ ಅವರು ಅಧ್ಯಕ್ಷರಾಗಿರುವಂತಹ ಹಿನ್ನೆಲೆಯಲ್ಲಿ ತಮ್ಮೆಲ್ಲರ ಮೇಲೆ ನಿಗಾವನ್ನು ವಹಿಸ್ತಾ ಇದ್ದಾರೆ, ತಮ್ಮೆಲ್ಲರನ್ನ ಕೂಡ ರಿಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪವನ್ನ ಅವರು ಅನ್ನುವಂಥ ಒಂದು ಮನಸ್ಥಿತಿಗೆ ಈಗಾಗಲೇ ದಲಿತ ಸಚಿವರು ಬಂದಂತೆ ಕಾಣಿಸ್ತಾ ಇದೆ. ಇದೇ ಕಾರಣಕ್ಕಾಗಿ ಈ ಎಲ್ಲ ಅಂಶಗಳನ್ನ ಹೈಕಮಾಂಡ್ ಮುಂದೆ ಇಟ್ಟು ಆ ಒಂದು KPCC ಬದಲಾವಣೆಯನ್ನು ತುರ್ತಾಗಿ ಮಾಡುವಂತಿರ್ಬೋದು. ಜೊತೆಗೆ ಸಮಾವೇಶ ಏನಿದೆಯಲ್ಲ ದಲಿತ ಸಮಾವೇಶ, ಆ ಒಂದು ಸಮಾವೇಶಕ್ಕೂ ಕೂಡ ನೀವು ಮನ್ನಣೆಯನ್ನು ಕೊಡಿ, ಆ ಒಂದು ಸಮಾವೇಶಕ್ಕೆ ಅನುಮತಿಯನ್ನು ಕೊಡಿ, ಇದು ಪಕ್ಷಕ್ಕೆ ಒಳಿತಾಗತ್ತೆ. ಈ ಎಲ್ಲ ಅಂಶಗಳನ್ನು ಮುಂದಿಟ್ಟುಕೊಂಡು ಅಲ್ಲಿ ಚರ್ಚೆಯನ್ನು ಕೂಡ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಈಗಾಗಲೇ ಪ್ರಯತ್ನಕ್ಕೆ ಈಗ ದಲಿತ ಸಚಿವರು ಕೈ ಹಾಕಿರುವಂಥದ್ದು. ಇದರ ಜೊತೆಗೆ CM ಬದಲಾವಣೆ ವಿಚಾರವಾಗಿಯೂ ಕೂಡ DCM DK ಶಿವಕುಮಾರ್ ಅವರು ಹಲವು ಅವರ ಆಪ್ತರ ಮೂಲಕವಾಗಿ ಹೇಳಿಸ್ತಾ ಇದ್ದಾರೆ ಬಹಿರಂಗವಾಗಿ. ಇದು ದಲಿತ ಸಚಿವರುಗಳಿಗೆ ಎಲ್ಲ ಒಂದು ಕಡೆ ಇರುಸು ಮುರುಸನ್ನು
ತಂದಿಡ್ತಾ ಇದೆ. ಹಾಗಾದ್ರೆ ಅಧಿಕಾರ ಹಂಚಿಕೆ ಈಗಾಗಲೇ ಆಗಿದ್ದೆ ಆದರೆ ನಾವೆಲ್ಲರೂ ಕೂಡ ಪಕ್ಷದಲ್ಲಿ ಇರುವಂತದ್ದು ಯಾವ ಕಾರಣಕ್ಕಾಗಿ? ಅವರಿಬ್ಬರೇ ರಾಜಕಾರಣವನ್ನ ಮಾಡಬೇಕಾ? ನಮ್ಮ ಕಾಂಟ್ರಿಬ್ಯೂಷನ್ ಏನು ಪಕ್ಷದಲ್ಲಿ ಇಲ್ವಾ ಅನ್ನುವಂಥದ್ದು ಸತೀಶ್ ಜಾರಕಿಹೊಳಿ ಇರ್ಬೋದು, ಪರಮೇಶ್ವರ್ ಅವರ ಮನಸ್ಸಿನಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಅದೇ ಕಾರಣಕ್ಕಾಗಿಯೇ ಇವತ್ತು ಈ ಎಲ್ಲ ಅಂಶಗಳನ್ನ ಇಟ್ಟುಕೊಂಡು ದಲಿತ ಸಚಿವರುಗಳು ದೆಹಲಿಯಲ್ಲಿ ಸೇರುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಇಂದು ಅಥವಾ ನಾಳೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಅಲ್ಲಿ ಪ್ರಮುಖವಾಗಿ ಸಮಾವೇಶದ ಕುರಿತಾಗಿ ಹಾಗೂ ರಾಜ್ಯಾಧ್ಯಕ್ಷರು ಅಂದ್ರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿಯೂ ಕೂಡ ಹೈಕಮಾಂಡ್ನ ಗಮನ ಸೆಳೆದು ತುರ್ತಾಗಿ ಬದಲಾವಣೆಯನ್ನು ಮಾಡಿ ಅನ್ನುವಂಥ ಒಂದು ಮನವಿಯನ್ನು ಕೂಡ ಇಡ್ಲಿಕ್ಕಿದ್ದಾರೆ. ಪೃಥ್ವಿ. ಓಕೆ, ಧನ್ಯವಾದ ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿ.